ಹಾಯ್ ನಮಸ್ಕಾರ, ಎಲ್ರಿಗೂ ಶುಭ ಸಂಜೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ಗೆ ಕನ್ನಡದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇದು ಸಂಜೆ ವಿಡಿಯೋ, ಅಂದರೆ ಮಂಗಳವಾರ ಸಾಯಂಕಾಲ ವಿಡಿಯೋನ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ ಗ್ರೀನ್ ಟೀ ಪ್ಯಾಕೆಟ್. ಇದು ತುಂಬ ಜನ ರಿಕ್ವೆಸ್ಟು, ಅಕ್ಕ ಗ್ರೀನ್ ಟೀ ತೋರಿಸಿ ಅಕ್ಕ ಅಂತ ಹೇಳ್ತಾ ಇದ್ದೀರಿ. ಯಾಕೋ ಗೊತ್ತಿಲ್ಲ, ಅದಕ್ಕೆ ಇನ್ನೂ ಸಮಯನೇ ಕೂಡು ಬರ್ತಿಲ್ಲ ಅಂತ ಅಂದ್ಕೊಳ್ತೀನಿ. ನಾನಿವಾಗ ಗ್ರೀನ್ ಟೀ ಮಾಡ್ಕೊಳ್ತಿಲ್ಲ, ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೀನ್ ಟೀ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ಖಂಡಿತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಲಿವಿಸ್ಟಾ ಕಾಫಿ ಕುಡಿಬೇಕು, ಬಿಸಿ ಬಿಸಿ ಕಾಫಿ ಬೇಕು ಅನ್ನಿಸ್ತು, ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಿದೆಯಲ್ಲ, ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ಬರೀ ಹಾಸ್ಪಿಟ್ಲು ಅನ್ನೋ ಥರ ಅವ್ರ ಜೊತೆ ಓಡಾಡೋದು, ಅವ್ರ ಜೊತೆ ಇರೋದೇ ಆಗ್ತಾ ಇದೆ. ಆದ್ದರಿಂದ ನನಗೆ ವಿಡಿಯೋ ಕಂಟೆಂಟ್ಗಳನ್ನ ತೊಗೊಂಬರೋಕ್ಕೆ ಆಗ್ತಾ ಇಲ್ಲ. ತುಂಬ ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ವಿಡಿಯೋಗಳನ್ನ ತರೋಕ್ಕೂ ನಿಮ್ಮ ಮುಂದೆ ನನಗೆ ಸಮಯ ಸಾಲ್ತಿಲ್ಲ ಅನ್ನಿಸ್ತಾ ಇದೆ. ನನ್ನ ದೊಡ್ಡ ಮಗ ಇದ್ದ ಸುಪ್ರೀತ್ಗೆ ಕಾಫಿ ಕೊಟ್ಟು ನಾನು ಕೂಡ ಒಂದು ಕಾಫಿ ಕುಡಿಯೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಕಾಫಿ ಕುಡಿಯೋಣ ಅಂತ ಎಲ್ಲರೂ ಕರೀತಾ ಸಿಕ್ಕಾಪಟ್ಟೆ ತಲೆನೋವು ಆಗ್ತಾಯಿದೆ. ಗ್ರೀನ್ ಟೀ ಕುಡಿಬೇಕಿತ್ತು, ನಿಮಗೆ ಹೇಳಿದ್ನಲ್ಲ, ಸಾಕಪ್ಪ ಹಾಸ್ಪಿಟ್ಲುಗಳು, ಸುತ್ತಾಟ ಹಾಸ್ಪಿಟ್ಲುಗಳಲ್ಲಿ ಇರಬೇಕು ಅಂದರೆ ಬೇರೆಲ್ಲೂ ಇಲ್ಲ, ನರಕ ಅಲ್ಲೇ ಅಂತ ಅನಿಸುತ್ತೆ ಕೆಲವು ಬಾರಿ ನೋಡ್ತಾ ಇದ್ದರೆ. ಮನೇಲಿದ್ದಷ್ಟು ಫ್ರೆಶ್ನೆಸ್ ಖಂಡಿತ ಈ ಹಾಸ್ಪಿಟ್ಲುಗಳಲ್ಲಿ ಸಿಗೋದಿಲ್ಲ. ಜೀವ ಉಳಿಸುವಂಥ ಜಾಗ ಆದರೂ ಸಹ ಕೆಲವು ಬಾರಿ ಹಾಸ್ಪಿಟ್ಲು ಅಂದ್ರೇ ಒಂದು ಜಿಗುಪ್ಸೆ ಅಂತ ಮೂಡ್ಬಿಡುತ್ತೆ ಮನಸ್ಸಿನಲ್ಲಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಗ್ರೀನ್ ಟೀ ಸಂಜೆ ಟೈಮ್ ಗ್ರೀನ್ ಟೀನೇ ಕುಡಿಬೇಕಾಗಿದ್ದು, ಇವತ್ತು ಆಗ್ತಿಲ್ಲ, ತಲೆ ತುಂಬ ನೋವಾಗ್ತಾಯಿದೆ. ಅದಕ್ಕೋಸ್ಕರ ಸ್ಟ್ರಾಂಗಲ್ಲಿ ಕಾಫಿನೇ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮಲ್ಲಿ ಒಂದು ಸಾರಿ ಅಂತಲೂ ಕೂಡ ಕೇಳಬೇಕು ಅನಿಸುತ್ತೆ. ತುಂಬ ಜನ ಸೋಪ್ ಆರ್ಡ್ರ್ ಕೊಟ್ಟಿದ್ದೀರಿ, ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರಿಗೆ ಕೂಡ ಆರ್ಡ್ರ್ ಕೊಟ್ಟಿದ್ದೀರಿ. ಸ್ವಲ್ಪ ಜನ ಕಳಿಸ್ಕೊಟ್ಟಿದ್ದೀನಿ. ಇನ್ನೂ ತುಂಬ ಜನಕ್ಕೆ ನಾನು ಮಂಜಿಷ್ಟ ಸೋಪು ಜೊತೆಗೆ ಗ್ಲೋಯಿಂಗ್ ಆಯಿಲು ಕೊಡೋದಕ್ಕೆ ಆಗಿಲ್ಲ. ಸುಮಾರು ಒಂದೊಂದು ತಿಂಗಳಾಗೋಗಿದೆ ಆರ್ಡ್ರು ತಗೊಂಡು. ನಾನು ಇನ್ನೂ ಸಹ ಅವರು ಕಳಿಸ್ಕೊಟ್ಟಿಲ್ಲ. ನನಗಿನ್ನೊಂದು 2 ವಾರ ಟೈಮ್ ಕೊಡಬೇಕು. ನೀವೆಲ್ಲರೂ ಸೇರಿ ನನಗಿನ್ನೊಂದು 2 ವಾರ ಟೈಮ್ ಕೊಡಿ, ರೆಡಿ ಮಾಡಬೇಕು. ರೆಡಿ ಇದ್ದರೆ ಕಳಿಸ್ಕೊಟ್ಬಿಡ್ತಾ ಇದ್ದೆ, ರೆಡಿ ಮಾಡಬೇಕು. ನನಗೆ ಇನ್ನು 2 ವಾರ ನೀವು ಸಮಯ ಕೊಡಬೇಕು. ಯಾರೆಲ್ಲ ಆರ್ಡ್ರು ಮಾಡಿದ್ದೀರಿ, ನನಗೆ ಆರ್ಡ್ರು ಕೊಟ್ಟಿದ್ದೀರಿ, ಸತತವಾಗಿ ಒಂದೊಂದು ತಿಂಗಳಾಗ್ತಾಯಿದೆ, ನಾನು ನಿಮ್ಗೆ ಇನ್ನೂ ಕಳಿಸ್ಕೊಟ್ಟಿಲ್ಲ. ಸೋಲ್ಡ್ ಔಟ್ ಆಯಿತು. ಹೋದ ಸಲನೇ ಮಾಡಿದಂಥ ಐಟಮ್ಸ್ ಎಲ್ಲ ಮುಗಿದೋಯ್ತು. ಅಮ್ಮನಿಗೆ ಹುಷಾರು ತಪ್ಪಿದ್ರಿಂದ ನಾನು ರಾ ಮೆಟೀರಿಯಲ್ ಇದ್ದರೂ ಸಹ ನನಗೆ ರೆಡಿ ಮಾಡೋಕ್ಕಾಗಿಲ್ಲ. ನನಗೆ ಇನ್ನೊಂದು 2 ವಾರ ನಿಮ್ಮ ಕಡೆಯಿಂದ ಎಲ್ಲರೂ ಕೂಡ ಸಮಯ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಕಳಿಸ್ಕೊಡ್ತೀನಿ. ಯಾರೆಲ್ಲ ಆರ್ಡ್ರು ಮಾಡ್ಕೊಂಡಿದ್ದೀರಿ ಯಾರಿಗೂ ಮಿಸ್ ಮಾಡಲ್ಲ, ಕಳಿಸ್ಕೊಡ್ತೀನಿ. ತಡ ಆಗಿದೆ, ತುಂಬಾ ತಡ ಆಗಿದೆ, ಆಯಿತಾ? ಇನ್ನೂ ಒಂದು 2 ವಾರ ಆಗುತ್ತೆ ಅಂದರೆ ತುಂಬ ದಿನವೇ ಆಗೋಗುತ್ತೆ. ಎಲ್ಲರೂ ಕೂಡ ಸ್ವಲ್ಪ ಸಮಯ ಕೊಡೋದ್ರಿಂದ ನೀವು ನಾನು ಖಂಡಿತ ಕಳಿಸ್ಕೊಡ್ತೀನಿ, ಆಯಿತಾ? ವಿಡಿಯೋ ಕೂಡ ಯಾವುದು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಹೊರಗಡೆದು ಎಷ್ಟು ಅಂತ ಹಾಸ್ಪಿಟ್ಲು ಅದು ಇದು ವಿಡಿಯೋ ಮಾಡಬೇಕು ಹೇಳಿ. ಯಾವತ್ತೂ ಕೂಡ ಪಾಸಿಟಿವ್ ಆಗಿರಬೇಕು, ವಿಡಿಯೋ ಪಾಸಿಟಿವ್ ಕೊಡಬೇಕು ನಿಮಗೆ ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ಒಂದು ರೆಸಿಪಿ ಆಗಲಿ ಮತ್ತು ಏನೇ ಒಂದು ಮೋಟಿವೇಶನ್ ಸ್ಟೋರಿ ವಿಡಿಯೋಗಳಾಗಲಿ ಸಹ ನನಗೆ ಕೊಡೋಕ್ಕಾಗ್ತಿಲ್ಲ. ಖಂಡಿತ ಎಲ್ಲ ಸರಿ ಹೋಗುತ್ತೆ. ಸಮಯಕ್ಕೂ ಕೂಡ ಸಮಯ ಕೊಡೋಣ ಅಲ್ವಾ? ಆದ್ದರಿಂದ ತುಂಬ ಮಿಸ್ ಮಾಡ್ಕೊಳ್ತೀನಿ ನಿಮ್ಮನ್ನೆಲ್ಲರೂ ಕೂಡ. ಪ್ರತಿನಿತ್ಯ ಒಂದೊಂದು ವೀಡಿಯೋ ನಿಮ್ಮ ಜೊತೆ ಬಂದ್ರೇ ನಿಮ್ಮೊಟ್ಟಿಗೆ ನಾನು ಇದ್ದೀನಿ, ನೀವು ನನ್ನೊಟ್ಟಿಗೆ ಇದ್ದೀರಿ ಅನ್ನುವಂಥ ಭಾಸ ನನಗಾಗೋದು. ಒಂದು ದಿನ ವೀಡಿಯೋ ಹಾಕಿಲ್ಲ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ನಿಮ್ಮೆಲ್ಲರೂ ಕೂಡ. ಈ ವಿಡಿಯೋ ಮುಖಾಂತರ ಯಾರೆಲ್ಲ ನನಗೆ ಆರ್ಡ್ರ್ ಕೊಟ್ಟಿದ್ದೀರಿ, ಮಂಜಿಷ್ಟ ಸೋಪು, CM ಆಯಿಲು, ಹಾಗೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು, ನಿಮ್ಮೆಲ್ಲರಿಗೂ ಕೂಡ 2 ವಾರ ನನಗೆ ಸಮಯ ಬೇಕು, ಕಳಿಸ್ಕೊಡ್ತೀನಿ. ಅದನ್ನು ವಿಡಿಯೋ ಮೂಲಕನೇ ತಿಳಿಸ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಏನು ಮಾತಾಡೋದು, ಏನು ವಿಡಿಯೋ ಮಾಡೋದು ಅಂತಲೇ ಒಂದು ಕನ್ಫ್ಯೂಸ್. ಕಂಟೆಂಟ್ ಖಂಡಿತ ಬೇಕು, ಒಳ್ಳೆ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರಬೇಕು ಅನ್ನೋದೇ ನನ್ನ
ಉದ್ದೇಶ ಆಗಿರೋದು. ಆದರೆ ಏನು ಮಾಡೋದು, ಸಂದರ್ಭ ಸಮಯ ಎಲ್ಲರೂ ಕೂಡ ಒಂದಲ್ಲ ಒಂದು ಟೈಮು ನಾವು ಸಮಯ ಅಂತ ನೋಡ್ತೀವೋ ಸಂದರ್ಭ ಅಂತ ನೋಡ್ತೀವೋ ಗೊತ್ತಿಲ್ಲ. ಅದಕ್ಕನುಗುಣವಾಗಿಯೇ ಬದುಕನ್ನು ಪ್ಲ್ಯಾನ್ ಮಾಡ್ಕೋಬೇಕು ನಾವೆಲ್ಲರೂ ಸಹ ಅಲ್ವಾ? ಏನಂತೀರಿ ಹೇಳಿ. ಹಾಗೆ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಈ ನಿಮ್ಮ ಚಾನಲ್ಗೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ಗೆ ಎಷ್ಟು ಅಪಾರವಾದ ಪ್ರೀತಿ ಕೊಟ್ಟಿದ್ರೋ ಅಷ್ಟೇ ಪ್ರೀತಿನ ನನಗೆ ಈ ಚಾನಲ್ ಮೂಲಕ ನಿಮ್ಮನ್ನು ನಾನು ಯಾವಾಗಲೂ ಕೇಳುವಂಥದ್ದು. ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಿರೋ ಹಾಗೆ ವೀಕ್ಷಣೆ ಮಾಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಪ್ಪ ಅಂತ ಹೇಳಿದರೆ ನಾನು ಹಾಕುವಂಥ ಪ್ರತಿನಿತ್ಯ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಮೊದಲೇ ಬರುತ್ತೆ. ಬೆಲ್ಲೈಕಾನನ್ನು ಕೂಡ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ರಿಗೂ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು ಅನ್ನೋದಾದರೆ ನೀವು ಹೆಚ್ಚು ಲೈಕ್ಗಳನ್ನ ಕೊಡಬೇಕು. ಅಪ್ಪ ನನ್ನ ವೀಡಿಯೋಗಳನ್ನ ಇಷ್ಟಪಡ್ತಾ ಇದ್ದಾರೆ, ಎಲ್ರಿಗೂ ಇಷ್ಟ ಆಗ್ತಾಯಿದೆ ಅಂದ್ಕೋಬೇಕು. ನಾನು ಅಂದ್ಕೊಳ್ಳೋದು ಯಾವುದರಿಂದ, ನಿಮ್ಮ ಲೈಕ್ಗಳಿಂದ ಅಷ್ಟೇ ಅಲ್ವಾ? ಅದಕ್ಕೋಸ್ಕರ ಲೈಕ್ ಮಾಡಿ. ಇನ್ನೂ ಹೆಚ್ಚು ನಿಮ್ಗೆ ಇಷ್ಟ ಆಗ್ತಾಯಿದೆ ವೀಡಿಯೋಸ್ಗಳು, ಏನೋ ಒಂದು ಮೋಟಿವೇಶನ್ ಸಿಗ್ತಾ ಇದೆ, ಏನೋ ಕಲಿತೀವಿ ಅನ್ನುವಂಥದ್ದೇನಾದರೂ ನಿಮ್ಮಲ್ಲಿದ್ದರೆ ವಿಡಿಯೋನ ಶೇರ್ ಮಾಡಿ. ಅದು ಕೂಡ ನೀವು ನನ್ನ ಚಾನಲ್ಗೆ ಕೊಡುವಂಥ ಪ್ರೀತಿಯ ಒಂದು ಸಪೋರ್ಟ್ ಅಂತ ನಾನು ಯಾವಾಗಲೂ ಕೂಡ ಭಾವಿಸ್ತೀನಿ. ಸೇವಂತಿಗೆ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ, ಸುಮಾರು ಒಂದು 6-7 ಹೂವು ಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ದೇವ್ರ ಫೋಟೋಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಮನೇಲಿ ಇರೋಕ್ಕೆ ಆಗ್ತಿಲ್ಲ, ಏನಾದರೂ ಒಂದು ಕೆಲಸದ ನಿಮಿತ್ತ ನೋಡಿ ಹೊರಗಡೆ ತುಂಬ ಹೊರಗಡೆ. ಮನೇಲಿ ಎಷ್ಟು ಬೇಕಾದರೂ ಕೆಲಸ ಮಾಡಬಹುದು. ಹೊರಗಡೆ ನೀವು ಮಧ್ಯಾಹ್ನದವರೆಗೂ ಕೂಡ ಏನೋ ಒಂದು ಹೊರಗಡೆ ಕೆಲಸದಲ್ಲಿ ಓಡಾಡ್ತಾ ಇದ್ದೀರಿ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸುತ್ತೆ. ಅದೇ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಅನಿಸೋದಿಲ್ಲ, ಹೊರಗಡೆ ತುಂಬ ಟಯರ್ಡ್ ಅನಿಸುತ್ತೆ. ನಾನೀಗ ಅಂದ್ಕೊಳ್ತೀನಿ, ಹೊರಗಡೆ ಗಂಡಸರು ಕೆಲಸ ಮಾಡ್ಕೊಂಬರ್ತಾರಲ್ಲ ಸಂಜೆ ಬಂದಾಗ, ನಿಜವಾಗ್ಲೂ ಮನೆಯಲ್ಲಿ ಗೃಹಿಣಿಯರು ಅವರ ಏನು ಗಂಡ ಕೆಲಸ ಮಾಡ್ಕೊಂಬರ್ತಾರೆ ನೋಡಿ, ಆ ಸಮಯದಲ್ಲಿ ಪ್ರೀತಿಯಿಂದ ಮಾತಾಡಿ. ಏಕೆಂದರೆ ಹೊರಗಡೆ ಬೆಳಗ್ಗೆಯಿಂದ ಸಂಜೆ ಗಂಟ ಅದೆಷ್ಟು ಟಯರ್ಡ್ ಆಗುತ್ತೆ, ಅದೆಷ್ಟು ಓಡಾಡ್ತಾರೆ, ಎಷ್ಟು ಮಾನಸಿಕವಾಗಿ ದೈಹಿಕವಾಗಿ ಕೂಡ ತುಂಬ ಟಯರ್ಡ್ ಆಗ್ತಾರೆ ಅವರು. ಮನೆಗೆ ಬಂದಾಗ ಮಕ್ಕಳಾಗಲಿ ಹೆಂಡತಿಯಾಗಿ ಪ್ರೀತಿಯಿಂದ ಅವ್ರ ಜೊತೆ ಕೂತು ಸ್ವಲ್ಪ ಹೊತ್ತು ಮಾತಾಡಿದ್ರೇ ಅವ್ರಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆ ಅಂತ ಹೇಳಿದ್ರೆ ಈಗ ಎರಡೂ ನಾವು ಮಾಡ್ತಾಯಿದ್ದೀವಿ ನೋಡಿ, ಮನೆಯಲ್ಲೂ ಸಹ ಹೊರಗಡೆನೂ ಸಹ ಓಡಾಡಿ ಕೆಲಸ ಮಾಡಿದಾಗ ಆ ಅನುಭವ ನಮ್ಗೆ ಆಗ್ತಾಯಿದೆ. ನಿಜವಾಗ್ಲೂ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಲ್ವಾ? ಹೆಂಡ್ತಿ ಮಕ್ಕಳಿಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ. ಮನೆಗೆ ಬಂದಾಗ ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಕಾದಾಡಿ ಕಲಹ ಮಾಡ್ಕೋಬೇಡಿ. ಪ್ರೀತಿಯಿಂದ ಇರಿ, ಖುಷಿಯಿಂದ ಇರಿ. ಆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ದಣಿದು ಬಂದಂಥ ಆ ಮನೆ ಯಜಮಾನ ನಿಜವಾಗ್ಲೂ ಪ್ರೀತಿಯ ಒಂದು ಅರ್ಧ ಗಂಟೆಯ ಒಂದು ಪ್ರೀತಿ ವಿಶ್ವಾಸ ಖುಷಿಯಿಂದ ಇರ್ತೀರಿ ನೋಡಿ, ಅದನ್ನೆಲ್ಲ ಮರೆಸ್ಬಿಟ್ಟಿರುತ್ತೆ. ಅವ್ರು ಎಷ್ಟೇ ಸುಸ್ತು ಸಂಕಟ ಏನೋ ಹೇಳ್ತಾರಲ್ಲ, ತುಂಬ ಟಯರ್ಡ್ ಅನಿಸಿದ್ರು ಸಹ ಆ ಸಂಜೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಪ್ರೀತಿಯಿಂದ ಇದು ನೋಡಿ, ಅದೆಲ್ಲ ಅವ್ರಿಗೆ ಏನೂ ಕೂಡ ಅನಿಸೋದಿಲ್ಲ. ಅದರಿಂದ ನಾನು ಅಂದ್ಕೊಳ್ತೀನಿ, ನೀವೆಲ್ಲರೂ ಕೂಡ ಅದನ್ನು ಮಾಡಿ. ನಿಜವಾಗ್ಲೂ ಸಂಜೆ ಬಂದ ತಕ್ಷಣ ಒಂದು ಕಾಫಿ ಕುಡಿಯೋದಾಗಲಿ, ಜೊತೆಗೆ ಪ್ರೀತಿಯಿಂದ ಮಾತಾಡೋದಾಗಲಿ, ಎಲ್ಲರೂ ಆ ರೀತಿ ಸ್ವಲ್ಪ ಸಮಯನಾದರೂ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಳ್ತೀವಿ ಆ ಸಂದರ್ಭಗಳನ್ನ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಏಕೆಂದರೆ ನಾವು ಅದೇ ರೀತಿ ಇದ್ವಿ, ತುಂಬ ಪ್ರೀತಿ ಬರೋದನ್ನೇ ಕಾಯ್ತಾ ಇದ್ವಿ. ಆ ಬರೋ ಸಂದರ್ಭದಲ್ಲಿ ರೆಡಿಯಾಗಿ ಲಕ್ಷ್ಮೀ ಕಳೆಯಲ್ಲಿ ಹೆಣ್ಮಕ್ಳು ಗೃಹಿಣಿ ಇದ್ದಾಗ ನಿಜವಾಗ್ಲೂ ಅವ್ರ ಮನಸ್ಸಿಗೆ ಮುದ ಕೊಡುತ್ತೆ, ಖುಷಿ ಕೊಡುತ್ತೆ. ನಿಜವಾಗ್ಲೂ ಮನೆಯ ಗೃಹಿಣಿ ಅದನ್ನು ಅರ್ಥಕೋಬೇಕು. ನಾವೆಲ್ಲರೂ ಸಹ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಆಯಿತಾ? ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಯಾಕೋ ತುಂಬ ತಲೆನೋವಾಗ್ತಾಯಿದೆ, ತುಂಬ. ನೋಡೋಣ, ಕಾಫಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತಾ ಅಂತ ಹೇಳಿ ಮಾತಾಡ್ತಾ ಕಾಫಿನೂ ತಣ್ಣಗಾಯಿತು. ಬರಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಲಾಸ್ಟ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರಿ ನೀವೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ಹೇಳುತ್ತಾ ಮತ್ತೊಂದು ವಿಡಿಯೋ ಮೂಲಕ ಬರೋಣ ಅಂತ ನಿಮಗೆ ಮತ್ತೊಮ್ಮೆ ಬಾಯ್ ಹೇಳ್ತಾ ಇದ್ದೀನಿ. ನಮಸ್ಕಾರ.